ನಮ್ಮ ಗಾಂಧೀಜಿ ಹುಟ್ಟಿದ್ದು ಇದೇ ಜಾಗದಲ್ಲಿ ಅಂತೆ. ದ್ವಾರಕ ಬಿಟ್ಟು ನಾವು ನೆಕ್ಸ್ಟ್ ತಲುಪಿದ್ದು ನಾಗೇಶ್ವರ ಟೆಂಪಲ್. ಇದು 12 ಜ್ಯೋತಿರ್ಲಿಂಗದಲ್ಲಿ ಒಂದು. ಇಲ್ಲಿ 25 ಮೀಟರ್ ಎತ್ತರದ ಶಿವನ ಪ್ರತಿಮೆ ಸಹ ಉಂಟು. ಮತ್ತೆ ನಮ್ಮ ಪಯಣ ಇದ್ದದು ಬೆಟ್ ದ್ವಾರಕೆಗೆ. ಇಲ್ಲಿಗೆ ಹೋಗುವಾಗ ಒಂದು ಸುಂದರವಾದ ಸೇತುವೆ ಸಿಗ್ತದೆ. ಇದರ ಹೆಸರೇ ಸುದರ್ಶನ ಸೇತುವೆ. ಈ ಸೇತುವಿನ ಉದ್ದ ಎಷ್ಟು ಗೊತ್ತುಂಟಾ? 2.3 ಕಿಲೋಮೀಟರ್. ಇಲ್ಲಿ ಬೀಜುವ ಗಾಳಿಗೆ ನಾನು ಹಾರಿ ಸಮುದ್ರಕ್ಕೆ ಬೀಳುವುದೊಂದು ಬಾಕಿ. ಮೊದಲು ಬೋಟಿನಿಂದ ಆ ಬೈಟ್ ದ್ವಾರಕಕ್ಕೆ ಹೋಗ್ತಿದ್ರು, ಆದ್ರೆ ಈಗ ಸುದರ್ಶನ್ ಸೇತು ಆಗಿದೆ ಅಲ್ವಾ, ಅದರ ಮೇಲಿಂದ ಹೋಗ್ತಾರೆ. ಈ ಬೈಟ್ ದ್ವಾರಕವು ಕೃಷ್ಣನ ಖಾಸಗಿ ಮಹಲ್ ಆಗಿತ್ತು. ಹಾಗೆಯೇ ಸುಧಾಮ ಮತ್ತು ಕೃಷ್ಣ ಮೊದಲ ಬಾರಿ ಭೇಟಿಯಾಗಿದ್ದು ಕೂಡ ಇಲ್ಲೇ ಅಂತೆ. ಇದು ಕೃತಿ ಮಂದಿರ್, ನಮ್ಮ ನಿಮ್ಮ ಮೆಚ್ಚಿನ ಗಾಂಧೀಜಿಯ ಜನ್ಮಸ್ಥಳ. ಎಕ್ಸಾಕ್ಟ್ ಆಗಿ ಇದೇ ಜಾಗದಲ್ಲಿ ಗಾಂಧೀಜಿ ಹುಟ್ಟಿದ್ದು. ಹಾಗೆ ಅವಾಗ್ಲೇ ರೇನ್ ಹಾರ್ವೆಸ್ಟಿಂಗ್ ಟ್ಯಾಂಕಿ ಕೂಡ ಇವ್ರ ಮನೆ. ಊಟ ಮಾಡ್ತಿದ್ದ ತಟ್ಟೆ, ಯೂಸ್ ಮಾಡ್ತಿದ್ದ ಚರಕ ನೋಡಿ ನಮಗೆ ಅಂತೂ ಫುಲ್ ಖುಷಿ ಆಯ್ತು. ಬೆಂಗಳೂರಿನಿಂದ ಗುಜರಾತಿಗೆ ಬಂದ ಮೇಲೆ ಗುಜರಾತ್ ಫುಡ್ ತಿನ್ನುವಂತ ಗುಜರಾತಿ ತಾಲಿ ತಕೊಂಡ್ಬಂದು. ಇಷ್ಟೆಲ್ಲ ಫುಡ್ಡಿಗೆ ಬರೀ 150 ರೂಪಾಯಿ. ಮತ್ತೆ ಸಿಗೋ ಆಯ್ತಾ?